ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ಟೈಮ್ ತುಂಬಾನೇ ಖರಾಬ್ ಆಗಿದೆ. ಅಲ್ಲೊಂದು ಇಲ್ಲೊಂದು ಚಿತ್ರ ಹೊರತುಪಡಿಸಿದರೆ ಈ ವರ್ಷ ಬಂದ ಯಾವ ಚಿತ್ರವೂ ಸದ್ದು ಮಾಡಿಲ್ಲ. ದೊಡ್ಡ ದೊಡ್ಡ ಸ್ಟಾರ್ಗಳ ಚಿತ್ರಗಳು ಇಲ್ಲದೆ ಚಿತ್ರಮಂದಿರಗಳು ವಾತಾವರಣ ಕಳೆಗುಂದಿದೆ. ಹಳೆಯ ಚಿತ್ರಗಳ ಮರು ಬಿಡುಗಡೆ ಕಾರ್ಯಕ್ರಮಕ್ಕೂ ಸಪ್ಪೆ ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ಸಿಗುತ್ತಿದೆ. ಇನ್ನು ಸದ್ಯದ ವಾತಾವರಣ ಹೇಗಿದೆ ಎಂಬುದು ನಿಮಗೆ ಗೊತ್ತು. ವಿಚ್ಛೇದನ, ಕೊಲೆ, ಬೆದರಿಕೆಗಳಿಗೆ ಕನ್ನಡ ಚಿತ್ರರಂಗ ಹೆಸರುವಾಸಿಯಾಗಿದೆ. ಸಂದರ್ಭ ಮತ್ತು ಸನ್ನಿವೇಶ ಹೀಗಿರುವಾಗ ಆತ್ಮವಿಶ್ವಾಸದ ಕಿಡಿ ಭರವಸೆಯ ಬೆಳಕಿನೊಂದಿಗೆ ಭೀಮಾ ಅಖಾಡಕ್ಕೆ ಇಳಿಯಲು ರೆಡಿಯಾಗಿದ್ದಾನೆ. ಹೌದು, ಭೀಮಾ ಸೆಟ್ಟೇರಿ ದೊಡ್ಡ ಮಟ್ಟದ ಹೈಪ್ ಕ್ರೇಜ್ ಹುಟ್ಟಿಸಿರೋ ಸಿನಿಮಾ. ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ. ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ನಿರ್ದೇಶನದಲ್ಲಿ ಮೂಡಿ ಬಂದ ಮತ್ತೊಂದು ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್. ಸಲಗ ಆದಂತ ಬ್ಲಾಕ್ ಬಸ್ಟರ್ ಕೊಟ್ಮೇಲೆ ದುನಿಯಾ ವಿಜಯ್ ಮತ್ತೆ ಆಕ್ಷನ್ ಕಟ್ ಹೇಳೋ ಲೀಡ್ ರೋಲ್ ಪ್ಲೇ ಮಾಡಿರೋ ಸಿನಿಮಾ. ಇಂತಹ ಸಿನಿಮಾ ಶುರುವಾಗಿ ಮೊನ್ನೆಯ ಏಪ್ರಿಲ್ಗೆ 2 ವರ್ಷಗಳಾಗಿ. ಆದರೂ ಅದ್ಯಾಕೋ ಕನ್ನಡದ ಕರಿ ಚಿರತೆ ದುನಿಯಾ ವಿಜಯ್ ಚಿತ್ರವನ್ನು ಬಿಡುಗಡೆ ಮಾಡುವ ಮನಸ್ಸನ್ನು ಇಲ್ಲಿಯವರೆಗೆ ಮಾಡಿಯೇ ಇಲ್ಲ. ಅದಕ್ಕೆ ಕಾರಣ ಹತ್ತಾರು ಇರಬಹುದು. ಆದರೆ ಈಗ ಭೀಮಾ ಚಿತ್ರವನ್ನು ಪ್ರೇಕ್ಷಕರ ಮುಂದೆ ಕರೆತರಲು ಅಣಿಯಾದ ಸಲಗ ವಿಜಯ್ ಕುಮಾರ್ ಆಗಸ್ಟ್ 9ಕ್ಕೆ ಚಿತ್ರದ ಬಿಡುಗಡೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ. ಅದ್ಯಾಗೋ ಚಂಡ ಪ್ರತಿಭಾವಂತರ ದಂಡು ಕಟ್ಕೊಂಡು ವಿಜಯ್ ಮಾಡಿರೋ ಈ ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ನ ಕೌನ್ ರೇ ಹೂನೆ ಹಾಡು ಜಗತ್ ಪ್ರಖ್ಯಾತಿ ಗಳಿಸಿತ್ತು. ಅದಾದ ನಂತರ ಲವ್ ಯು ಕಣೆ ಹಾಡು ಕೂಡ ಸೂಪರ್ ಹಿಟ್ ಆಗಿದೆ. ಇದರ ಜೊತೆಗೆ ಫಸ್ಟ್ ಲುಕ್ ಟೀಸರ್ಗಳು ಚೆನ್ನಾಗಿಯೇ ಸೌಂಡ್ ಮಾಡಿದವು. ಇಷ್ಟೊಳ್ಳೆ ಪಬ್ಲಿಸಿಟಿ ಆಗುತ್ತಿರುವ ಹೊತ್ತಲ್ಲೇ ಸಿನಿಮಾ ರಿಲೀಸ್ ಮಾಡದಿದ್ದರೆ ಚೆನ್ನಾಗಿತ್ತು ಎಂಬ ಅಭಿಪ್ರಾಯ ಈ ಹಿಂದೆ ವ್ಯಕ್ತವಾಗಿತ್ತು. ಏನೇ ಇರಲಿ, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಸದ್ಯಕ್ಕೆ ಭೀಮಾ ಚಿತ್ರವನ್ನು ದುನಿಯಾ ವಿಜಯ್ ತೆರೆಗೆ ತರುತ್ತಿದ್ದಾರೆ. ಕೃಷ್ಣ ಸಾರ್ಥಕ್, ಜಗದೀಶ್ ಗೌಡ ಜಂಟಿಯಾಗಿ ನಿರ್ಮಿಸಿರುವ ಈ ಚಿತ್ರಕ್ಕೆ ಶಿವಸೇನಾ ಕ್ಯಾಮ್ರಾ ವರ್ಕ್ ಇದೆ. ಮಾಸಿ ಸಂಭಾಷಣೆ ಇರುವ ಚಿತ್ರದಲ್ಲಿ ಅಶ್ವಿನಿ ನಾಯಕಿಯ ಪಾತ್ರ ನಿರ್ವಹಿಸಿದ್ದಾರೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಜೊತೆಗೆ ವಿಜಯ್ ಸಲಗದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಅದಾದ ಮೇಲೆ ಭೀಮಾ ಮೂಲಕ ಮುಂದಾದ್ರೂ ಕನ್ನಡ ಚಿತ್ರರಂಗದ ನಸೀಬು ಬದಲಾಗುತ್ತಾ ಉಳಿದಂತೆ ಆಗಸ್ಟ್ ನಲ್ಲಿಯೇ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಕೂಡ ತೆರೆಗೆ ಬರಲಿದೆ. ಮೊನ್ನೆಯಷ್ಟೇ ಖುದ್ದು ಈ ಮಾತನ್ನು ಹೇಳಿದರು. ಹೀಗಾಗಿ ಭೀಮಾ ಮತ್ತು ಮ್ಯಾಕ್ಸ್ ಒಂದೇ ದಿನ ಬಿಡುಗಡೆಯಾಗಲಿವೆಯೇ ಎಂಬ ಕುತೂಹಲ ಈಗ ಅನೇಕರನ್ನು ಕಾಡುತ್ತಿದೆ. ಎರಡೂ ಸಿನಿಮಾಗಳು ಒಟ್ಟಿಗೆ ಬಿಡುಗಡೆಯಾಗದಿರಲು ಅನ್ನುವುದು ಅಭಿಮಾನಿಗಳ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ను ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.